ಫ್ರೆಂಡ್ಸ್ ನಮಸ್ತೆ. ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ಪನ್ನು ನಮ್ಮ ಮೊಬೈಲಲ್ಲಿ ಯಾವ ರೀತಿ ಹಾಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಒಂದು ಕ್ರೋಮನ್ನು ಅಥವಾ ಗೂಗಲನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಕ್ರೋಮನ್ನು ಓಪನ್ ಮಾಡ್ಕೊಳ್ತೀನಿ, ಅಥವಾ ನೀವು ಗೂಗಲ್ನೇ ಓಪನ್ ಮಾಡ್ಕೊಳ್ಳಿ. ಗೂಗಲಲ್ಲಿ ನೀವು SSP ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಬೇಕಾಗುತ್ತೆ. ನಾನು ಈಗ SSP ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡ್ಕೊಳ್ತೀನಿ. ಈಗ ನೀವು ನೋಡ್ತಿರ್ಬೋದು, ಬೇರೆ ವಿಡಿಯೋದಲ್ಲಿ ಕನ್ಫ್ಯೂಸ್ ಆಗಿರುತ್ತೆ ನಿಮಗೆ. ಇದರಲ್ಲಿ ಎರಡು ಸಲ ನೋಡಿ ವಿಡಿಯೋನ ಪೂರ್ತಿಯಾಗಿ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ SSP ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಟ್ಯಾಬನ್ನು ಕಾಣಿಸುತ್ತೆ. ಈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ SSP ಅನ್ನೋ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಬೋರ್ಡು ಓಪನ್ ಆಗುತ್ತೆ. ಇಲ್ಲಿ ಮೇಲೆ ನೋಡಿದ್ರು ಸರ್ವರ್ ಇಶ್ಯೂ ಇದೆ, ಸ್ವಲ್ಪ ಲೇಟ್ ಆಗುತ್ತೆ, ಕಾಯಿರಿ. ನಿಮಗೆ ಬೋರ್ಡು ಓಪನ್ ಆದ ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು, ನೀವು ಮೊದಲನೇ ಹೊಸ ಖಾತೆಯನ್ನು ಸೂಚಿಸಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಅಪ್ ಮಾಡಿದ್ರೆ ಕೆಳಗಡೆ ಸ್ಕ್ರೋಲ್ ಅಪ್ ಮಾಡಿದ್ಮೇಲೆ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂತಿರುತ್ತೆ. ಅಂದರೆ ಯಾರು ಸ್ಕಾಲರ್ಶಿಪ್ ಆಗ್ತಿದ್ದಾರೆ ಆ ಅಭ್ಯರ್ಥಿಯ ಒಂದು ಆಧಾರ್ ನಂಬರನ್ನ ಎಂಟ್ರ್ ಮಾಡಿ. ಈಗ ಇಲ್ಲಿ ನನ್ನ ಒಂದು ಆಧಾರ್ ಕಾರ್ಡ್ ನಂಬರನ್ನ ಎಂಟ್ರ್ ಮಾಡ್ತೀನಿ, ಅಂದರೆ ಡೆಮೋಗೋಸ್ಕರ ಅಷ್ಟೇ ಎಕ್ಸಾಂಪಲ್ ತೋರಿಸ್ತಾ ಇರೋದು. ಮತ್ತು ಕೆಳಗಡೆ ಇಲ್ಲಿ ಅವರ ನೇಮನ್ನು ಕೊಡಬೇಕಾಗುತ್ತೆ. ಅಂದರೆ ಆಧಾರ್ ಕಾರ್ಡ್ ಯಾವ ರೀತಿ ಹೆಸರಿರುತ್ತೆ ಅದೇ ಹೆಸರಿನಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಮತ್ತು ಕೆಳಗಡೆ ಸ್ಕ್ರೋಲ್ ಅಪ್ ಮಾಡಿದ್ರೆ ಇಲ್ಲಿ ಜೆಂಡರನ್ನು ಕೇಳುತ್ತೆ, ಲಿಂಗವನ್ನು, ಗಂಡು ಹೆಣ್ಣು ಅಂತ ಕ್ಲಿಕ್ ಮಾಡಿ. ಇನ್ನು ಕೆಳಗಡೆ ಕ್ಯಾಪ್ಚಾವನ್ನು ಕೇಳುತ್ತೆ. ಕೆಳಗಡೆ ಸಣ್ಣ ಇಮೇಜ್ ಏನು ಕಾಣ್ತಿದೆ ಮೇಲ್ಗಡೆ ಅದೇ ರೀತಿ ಟೈಪ್ ಮಾಡಿ. ಬಿಗ್ ಲೆಟ್ರ್ ಇದೆ, ಬಿಗ್ ಲೆಟ್ರು ಕೆಳಗಡೆ ಟಿಕ್ ಮಾರ್ಕ್ ಮಾಡಿ. ಮತ್ತು ಮೇಲ್ಗಡೆ ಸ್ಕ್ರೋಲ್ ಅಪ್ ಮಾಡಿದ್ರೆ ಮುಂದುವರಿಸಿ ಅಂತಿರುತ್ತೆ ಕೆಳಗಡೆ. ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ನಿಮಗೆ ಮೊಬೈಲ್ ನಂಬರನ್ನ ಕೇಳುತ್ತೆ. ಅಲ್ಲಿ ನೋಡೋ ಸರ್ವರ್ ಇಶ್ಯೂ ಇದೆ, ಸ್ವಲ್ಪ ಲೇಟ್ ತಗೊಳುತ್ತೆ. PUC, ಡಿಗ್ರಿ, ಡಿಪ್ಲೊಮೊ, ITI ಎಲ್ಲರೂ ಕೂಡ ಇದೇ SSP ಅಪ್ಲಿಕೇಶನ್ ಹಾಕ್ಬೋದು. ನಿಮಗೆ ಈ ರೀತಿ ಒಂದು ಮಾಹಿತಿ ಬೋರ್ಡ್ ಬರುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿರುವ ರೇಷನ್ ಕಾರ್ಡಲ್ಲಿ ಯಾರು ಇದ್ದಾರೆ ಅವರ ಒಂದು ಡೀಟೇಲ್ಸ್ ಬರುತ್ತೆ. ಇಲ್ಲಿ ತೋರಿಸುವಂಥವ್ರು ಅಭ್ಯರ್ಥಿ ಏನು ಸಂಬಂಧಪಡ್ತಾರೆ ಅಂತ ಕ್ಲಿಕ್ ಮಾಡಬೇಕು. ಈಗ ಅಭ್ಯರ್ಥಿ ಯಾರು ಆಗ್ತಿದ್ದಾರೆ ಅವರ ಒಂದು ಅಭ್ಯರ್ಥಿಗೆ ಇಲ್ಲಿರೋರು ಏನು ಸಂಬಂಧಪಡ್ತಾರೆ, ತಂದೆ ಆಗ್ತಾರೋ, ತಂಗಿ ಆಗ್ತಾರೋ, ಬ್ರದರ್ ಆಗ್ತಾರೋ, ಗಾರ್ಡಿಯನ್ ಆಗ್ತಾರೋ, ಯಾವ ರೀತಿ ಆಗ್ತಾರೋ ಅದ್ರ ರಿಲೇಷನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ಬ್ಲರ್ ಮಾಡಿರ್ತೀನಿ, ಪ್ರೈವೇಟ್ ಅಲ್ವಾ, ಅದಕ್ಕೋಸ್ಕರ ಪರ್ಸನಲ್ಲು. ಇಲ್ಲಿ ಏನೇನು ಸಂಬಂಧಪಡ್ತದೆ ಅಂತ ನೋಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ 3 ಟಿಕ್ ಮಾರ್ಕ್ ಇದೆ, ಡಾಟು, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಡಿಸ್ಟರ್ಬ್ ಅಂತಿದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂ ಅಂತ ಕೊಡಿ. ಯಾಕಂದರೆ ದೊಡ್ಡದಾಗಿ ತೋರಿಸುತ್ತೆ ಬೋರ್ಡು, ಅದು ಸ್ವಲ್ಪ ದೊಡ್ಡದಾಗಿ ತೋರಿಸುತ್ತೆ ನಿಮಗೆ ಎಲ್ಲ ನೀಟಾಗಿ ಕಾಣಲಿ ಅಂತ. ಇಲ್ಲಿ ನಂತರ ನೀವು ಕೆಳಗಡೆ ಇಲ್ಲಿ ಮುಂದುವರಿಸಿ ಅಂತಿರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಬಂದರೆ ಇಲ್ಲಿ ನಿಮಗೆ ಮೊಬೈಲ್ ನಂಬರ್ನ ಕೇಳುತ್ತೆ. ಇಲ್ಲಿ ಅಭ್ಯರ್ಥಿಯ ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ, ಅಥವಾ ಪೋಷಕರಿಗೆ ಕೊಡ್ಬೋದು. ನೀವು ಮೊಬೈಲ್ ನಂಬರು ಮೊದಲು ನಿಮ್ಮ ಅಣ್ಣ ತಂಗಿಗೆ SSPಗೆ ಮೊದಲು ಕೊಟ್ಟಿದ್ರೆ ಹಿಂದಿನ ವರ್ಷ ಅಥವಾ ಅದನ್ನು ಮೊದಲನೇ ವರ್ಷ ಆ ನಂಬರ್ ತಗೊಳ್ಳೋದಿಲ್ಲ. ಇಲ್ಲಿ ಹೊಸ ನಂಬರ್ ಕೊಡಬೇಕಾಗುತ್ತೆ. ಅಥವಾ ಹಿಂದಿನ ವರ್ಷ ಕೊಟ್ಟಿದ್ರೆ ಆ ನಂಬರು ನಿಮ್ಮ ಅಣ್ಣಗಾಗುತ್ತೆ, ಅದು ನಿಮ್ಮ ಅಣ್ಣ ತಂಗಿ ಆಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿದ ನಂತರ ನೀವು ಕೆಳಗೆ ಸಲ್ಲಿಸಿ ಅಂತಿರುತ್ತೆ. ಈ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಹೋಗುತ್ತೆ, OTP ಹೋಗುತ್ತೆ ಆ ಮೊಬೈಲ್ಗೆ. ಇಲ್ಲಿ OTPಯನ್ನು ಎಂಟರ್ ಮಾಡಬೇಕಾಗುತ್ತೆ. ಅಂದರೆ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟರೆ ಇಲ್ಲಿ 4 ಅಂಕಿ OTP ಇರುತ್ತೆ. ಕೊಟ್ಟಾಗ ನೀವು ಕೆಳಗಡೆ ಇಲ್ಲಿ ಸಲ್ಲಿಸಿ ಅಂತಿರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಪಾಸ್ವರ್ಡನ್ನು ಕೇಳುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಪಾಸ್ವರ್ಡನ್ನು ಕೇಳುತ್ತೆ. ಈಗ ಈ ವರ್ಷದ ಸ್ಕಾಲರ್ಶಿಪ್ಪಲ್ಲಿ ಪಾಸ್ವರ್ಡ್ ಕೊಟ್ಟರೆ ಕರೆಕ್ಟಾಗಿ ತಗೊಳ್ಳೋದಿಲ್ಲ. ನಾನು ಅದಕ್ಕೋಸ್ಕರ ಎಕ್ಸಾಂಪಲ್ ತೋರಿಸ್ತಿದ್ದೀನಿ ನಿಮಗೆ, ಇದೇ ರೀತಿ ಪಾಸ್ವರ್ಡ್ ಕೊಡಬೇಕು ಅಂತ. ನೀವು ಇದೇ ರೀತಿ ಬೇರೆ ರೀತಿ ಕೊಟ್ಕೋಬೋದು. ಈಗ ನಾನು ಇಲ್ಲಿ ಸಿಂಪಲಿ ಎಕ್ಸಾಂಪಲ್ಗೋಸ್ಕರ ಕೊಟ್ಟಿದ್ದೀನಿ ಪಾಸ್ವರ್ಡು. ಇಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಒಂದೇ ಥರ ಕೊಡಬೇಕಾಗುತ್ತೆ. ಇಲ್ಲಿ ಮೇಲೆ ನ್ಯೂ ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡ್ ಎರಡು ಲೈನ್ ಇದೆ. 2 ಲೈನ್ ನಡುವೆ ಒಂದೇ ರೀತಿ ಕೊಟ್ಟು ಕೆಳಗಡೆ ಸಲ್ಲಿಸಿ ಅಂತಿರುತ್ತೆ, ಕೊಡಬೇಕು. ಇಲ್ಲಿ ನೋಡ್ಬೋದು ನೀವು ಅಟ್ಲೀಸ್ಟ್ 1 ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಕೇಳುತ್ತೆ. ಅಂದರೆ ನೀವು ಪಾಸ್ವರ್ಡನ್ನೇ ಮಿಕ್ಸಲ್ಲಿ ಕೊಡಬೇಕು. ಈಗ ನಾನು ಬೋರ್ಡಲ್ಲಿ ತೋರಿಸಿದ್ನಲ್ಲ ಆ ರೀತಿ ಮಿಕ್ಸಲ್ಲಿ ತೋರಿಸ್ಬೇಕು. ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಕೊಟ್ಟರು ನಡೆಯುತ್ತೆ. ನೀವು ಇದೇ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಕೊಳ್ಳಿ. ಮೊದಲು ಬಿಗ್ ಲೆಟ್ರು, ಆಮೇಲೆ ಒಂದು 2 ಸ್ಮಾಲ್ ಲೆಟ್ರು, ಆಮೇಲೆ 2 ಬಿಗ್ ಲೆಟ್ರು, ಈ ರೀತಿ ಕೊಟ್ಕೊಳ್ಳಿ. ಈಗ ನಾನು ಮತ್ತೆ ಕೊಡ್ತಿದ್ದೀನಿ, ಕೊಟ್ಟು ಸಲ್ಲಿಸಿ ಅಂತ ಕೊಡ್ತೇನೆ. ಸಲ್ಲಿಸಿ ಅಂತ ಕೊಟ್ಟಮೇಲೆ ಮೇಲ್ಗಡೆ ನೋಡ್ತಿರ್ಬೋದು ನಿಧಾನಕ್ಕೆ ತಗೊಳ್ತಾ ಇದೆ. ಒಂದು 2 ನಿಮಿಷ ವೆಯ್ಟ್ ಮಾಡಿ, ಬರುತ್ತೆ. ಅದು ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ಧನ್ಯವಾದಗಳನ್ನು ಬರುತ್ತೆ. ನಂತರ ನಿಮ್ಮ ಮೊಬೈಲ್ಗೆ ಯೂಸರ್ ID ಪಾಸ್ವರ್ಡ್ 2 ಬಂದಿರುತ್ತೆ. ಈ ರೀತಿ ಬರುತ್ತೆ. ಈ ರೀತಿ ಬಂದರೆ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ನಿಮ್ಮ ಮೊಬೈಲ್ಗೆ ಯೂಸರ್ ID ಪಾಸ್ವರ್ಡ್ 2 ಬಂದಿರುತ್ತೆ. ಆ ಬಂದದ್ದು ಯೂಸರ್ ID ಪಾಸ್ವರ್ಡ ಮತ್ತೆ ನೀವು ಬ್ಯಾಕ್ ಹೋಗಿ ಮತ್ತೆ 2ನೇ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ SSP ಸರ್ಚ್ ಮಾಡಿ 2ನೇ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಅಲ್ಲಿ ಬಂದಂಥ ಯೂಸರ್ IDನ ನೀವಿಲ್ಲ ಹಾಕ್ಬೇಕಾಗುತ್ತೆ. ಯೂಸರ್ ID ಮತ್ತು ಕೆಳಗಡೆ ಪಾಸ್ವರ್ಡು ಅಲ್ಲಿ ಕೊಟ್ಟರಲ್ಲ, ನಿಮ್ಮ ಮೊಬೈಲ್ ಬಂದಿರುತ್ತೆ. ನಿಮ್ಮ ಮೊಬೈಲ್ ಯಾವ ರೀತಿ ಬಂದಿರುತ್ತೆ ಅದೇ ರೀತಿ ಪಾಸ್ವರ್ಡ್ ಹಾಕಿ. ನೀವು ಕೊಟ್ಟದೇ ಬರೋದು ಪಾಸ್ವರ್ಡು. ಮೇಲ್ಗಡೆ ಯೂಸರ್ ID, ಕೆಳಗಡೆ ಪಾಸ್ವರ್ಡು ಎರಡನ್ನು ಹಾಕಿ. ಮತ್ತು ಇನ್ನೂ ಕೆಳಗಡೆ ಇಲ್ಲಿ ಕ್ಯಾಪ್ಚಾ ಅಂತಿದೆ. ಇಲ್ಲಿ ಪಾಸ್ವರ್ಡ್ ಅಂತ ಐತಲ್ಲ ಅದ್ರ ಕೆಳಗಡೆ ಕ್ಯಾಪ್ಚಾ ಅಂತಿದೆ. ಆ ಕ್ಯಾಪ್ಚಾವನ್ನು ಕೆಳಗಡೆ ಸಣ್ಣ ಇಮೇಜ್ ಏನು ಕೇಳುತ್ತೆ ಅದನ್ನು ಹಾಕಿದ ನಂತರ ನಿಮಗೆ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಏನಾಗುತ್ತೆ ಅಂತ ತೋರಿಸ್ತೀನಿ. ನೀವೆಲ್ಲ ಇಲ್ಲೇ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ಈಗ ನಿಮ್ಮ ಮೊಬೈಲ್ಗೆ ಬಂದಂತ ಈಗ ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ.
ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನು ಬರ್ತೀವಿ ಇಲ್ಲಿ ಇನ್ಕರೆಕ್ಟ್ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್. ಅಂದರೆ ನಿಮ್ಮ ಮೊಬೈಲಿಗೆ ಮೆಸೇಜು ಕರೆಕ್ಟಾಗಿ ಬಂದಿದೆ, ಆದರೆ ಸರ್ವರ್ ಇಶ್ಯೂ ಏನಾಗಿದೆ, ನಿಮ್ಮ ಯೂಸರ್ ಐ ಡಿ ಮೊಬೈಲಿಗೆ ಬಂದಂಥ ಯೂಸರ್ ಐ ಡಿ ತಪ್ಪು. ನೀವು ಈಗ ನಿಮ್ಮ ಯೂಸರ್ ಐ ಡಿ ತಿಳಿಬೇಕು ಅಂದರೆ ಏನು ಮಾಡ್ಬೇಕಪ್ಪ ಅಂದರೆ, ಈಗ ನೀವು ಕೇಳ್ಬೋದು ನಾವು ಹೋದ ವರ್ಷ SSP ಹಾಕಿದ್ದೆ, ಆದರೆ ನನ್ನ ಯೂಸರ್ ಐ ಡಿ ಹೆಂಗೆ ತಿಳ್ಕೊಳ್ಳೋದು ಅಂತ. ಈಗ ನೀವು ಎಷ್ಟೇ ಕೊಟ್ಟರು ತಗೊಳ್ಳೋದಿಲ್ಲ. ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ನೀವು ಮತ್ತೆ ಬೋರ್ಡ್ಗೆ ಹೋಗ್ಬೇಕಾಗುತ್ತೆ, ಮತ್ತೆ ಫಸ್ಟಿಂದ ಬರಬೇಕಾಗುತ್ತೆ. ಫಸ್ಟಿಂದ ಬಂದು ಇಲ್ಲಿ 2ನೇ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ 1-2 ನಿಮಿಷ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ನಿಮ್ಮ SSP ಐ ಡಿಯನ್ನು ತಿಳಿಯಿರಿ ಅಂತ ಇರುತ್ತೆ. 2ನೇ ಟ್ಯಾಬು SSP ಐ ಡಿಯನ್ನು ತಿಳಿಯಿರಿ ಅಂತ ಇದ್ದರೆ ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಹೋದ ವರ್ಷ ಯಾವ ಮೊಬೈಲ್ ನಂಬರ್ ಕೊಟ್ಟಿರಿ, ಅಥವಾ ಈಗ ಏನು ಕ್ರಿಯೇಟ್ ಮಾಡ್ತಿದ್ದೀರಿ, ಈಗ ಯಾವ ಮೊಬೈಲ್ ನಂಬರ್ ಕೊಟ್ಟಿರಿ SSPಗೆ, ಆ ಮೊಬೈಲ್ ನಂಬರ್ನ ಹಾಕಿ ಅಲ್ಲಿ ಗೆಟ್ ಸ್ಟೂಡೆಂಟ್ ಐ ಡಿ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರನ್ನು ಹಾಕಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಕೆಳಗಡೆ ಐ ಡಿ ಶೋ ಆಗುತ್ತೆ, ನಿಮ್ಮ SSP ಐ ಡಿ ಶೋ ಆಗುತ್ತೆ. ಇದೇ ಒರಿಜಿನಲ್ SSP ಐ ಡಿ. ಯಾಕಂದರೆ ನಿಮ್ಮ ಮೊಬೈಲ್ ಬಂದಂಥ ಮೆಸೇಜು, ಇದನ್ನು ಕಾಪಿ ಮಾಡ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ. ಇದೊಂದು ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನ ಸ್ಕ್ರೀನ್ಶಾಟ್ ತಗೊಂಡ ನಂತರ ಇದನ್ನು ಕಾಪಿ ಮಾಡ್ಕೊಳ್ಳಿ. ಇದನ್ನು ಕಾಪಿ ಮಾಡು ಮತ್ತೆ ಮತ್ತೆ SSP 2ನೇ ಟ್ಯಾಬ್ ಬಂದು ಲಾಗಿನ್ ಮಾಡ್ಕೋಬೋಗುತ್ತೆ. ಈಗ ಕಾಪಿ ಮಾಡ್ಕೊಳ್ತೀನಿ. ಈಗ ಹೋದ ವರ್ಷ ಯಾರು SSP ಹಾಕಿದ್ರಿ ಅವರು ನಿಮ್ಮ ಯೂಸರ್ ಐ ಡಿ ಗೊತ್ತಿಲ್ಲ ಅಂದರೆ ಇದೇ ರೀತಿ ಮಾಡಬೇಕಾಗುತ್ತೆ. 2ನೇ ಟ್ಯಾಬ್ ಬಂದು ಫರ್ಗೆಟ್ ಐ ಡಿ ಬಂದು ಅಲ್ಲಿ SSP ಐ ಡಿ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ನ ಹಾಕಿ ನಿಮ್ಮ ಯೂಸರ್ ಐ ಡಿ ತಗೊಳ್ಬೇಕಾಗುತ್ತೆ. ತಗೊಂಡ ನಂತರ ನೀವು ಮತ್ತೆ ಇಲ್ಲಿ 2ನೇ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಮೇಲ್ಗಡೆ ಯೂಸರ್ ಐ ಡಿ ಅಂತ ಇದೆ, ಅಲ್ಲಿ ಯೂಸರ್ ಐ ಡಿಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಎಲ್ಲಿ ತೋರಿಸ್ತಲ್ಲ ಅದನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ, ಅಥವಾ ಅದನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಕೆಳಗಡೆ ಪಾಸ್ವರ್ಡು ನೀವು ಅಸಲು ಏನು ಕೊಟ್ಟರೆ ಅದೇ ಪಾಸ್ವರ್ಡನ್ನೇ ಇಲ್ಲೂ ಅದೇ ರೀತಿ ಹಾಕ್ಬೋಗುತ್ತೆ. ಅಥವಾ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಫರ್ಗೆಟ್ ಮಾಡ್ಕೋಬೋದು. ಈಗ ನಾನು ಕ್ಯಾಪ್ಚನ್ನು ಕೊಡ್ತೇನೆ, ಅದೇ ಪಾಸ್ವರ್ಡ್ ಹಾಕಿದ್ದೇನೆ. ಇಲ್ಲಿ ನೀವು ನೋಡ್ತಿರ್ಬೋದು ಕೆಳಗಡೆ ಸ್ಟೂಡೆಂಟ್ ಲಾಗಿನ್ ಅಂತಿರುತ್ತೆ, ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ 1-2 ನಿಮಿಷ ವೆಯ್ಟ್ ಮಾಡಿ, ಬರುತ್ತೆ. ಈಗ ಬಂತು, ಇದೇ ಬೋರ್ಡ್ ಓಪನ್ ಆಯಿತು ಸಕ್ಸಸ್ಫುಲ್ಲಾಗಿ. ಈಗ ಓಕೆ ಅಂತ ಮಾಡಿಬಿಟ್ಟು ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಿದೆ, ಆ ಒಂದು ಟ್ಯಾಬನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಬೋರ್ಡ್ ಓಪನ್ ಒಂದು 2 ಬರುತ್ತೆ. ಮತ್ತೆ ರೀಫ್ರೆಶ್ ಮಾಡಿ ಅದನ್ನು, ಇಲ್ಲಾಂದರೆ ಮತ್ತೆ ಲಾಗಿನ್ ಮಾಡಿ ಮತ್ತೆ ಈಗ ಅಪ್ಲೈ ಅಂತ ಮತ್ತೆ ಕ್ಲಿಕ್ ಮಾಡ್ಕೊಳ್ತೀನಿ ನಾನು. ಸರ್ವರ್ ಇಶ್ಯೂ ಇರುತ್ತೆ, ನೀವು ಇದೇ ಪ್ರಾಬ್ಲಮಿಂದ ಆಗಲ್ಲ ಅಂದ್ಬಿಟ್ಟು ಸೈಬರ್ ಸೆಂಟ್ರಿಗೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ, ಇಲ್ಲ ನೀವೇ ಹಾಕ್ಕೊಳ್ಬೋದು. ಈಗ ಮತ್ತೆ SSP ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಲಾಗಿನ್ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕ್ಬಿಟ್ಟು ಮತ್ತೆ ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ ಇನ್ನೊಂದು ಸಲ ಬರುತ್ತೆ. ಇಲ್ಲಿ ಓಕೆ ಅಂತ ಮಾಡಿ. ಓಕೆ ಮಾಡಿದ್ರೆ ಮತ್ತೆ ಅಪ್ಲೈ ಫಾರ್ ದ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಸ್ಟೆಪ್ 1 ಇಲ್ಲಿ ಟೋಟಲ್ 5 ಸ್ಟೆಪ್ ಇರ್ತವೆ. ಸ್ಟೆಪ್ 1 ಕ್ಲಿಕ್ ಮಾಡಿ. ಈಗ ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ ನಾನು. ಮತ್ತು ಸ್ಟೆಪ್ 1 ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ KYC ಆಗಿಲ್ಲ ಅಂತ ತೋರಿಸುತ್ತೆ, ಇದನ್ನು KYC ಮಾಡಬೇಕು. ಇಲ್ಲಿ KYC ಬಟನ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. KYC ಬಟನನ್ನು KYC ಬಟನ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಟ್ಯಾಬ್ ಬರುತ್ತೆ, ಕ್ಲಿಕ್ ಮಾಡಿ. ಬ್ಲೂ ಕಲರ್ ಟ್ಯಾಬು. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಕೇಳ್ತೆ, ಅಂದರೆ ಅರ್ಜಿದಾರರ ಆಧಾರ್ ಕಾರ್ಡು, ಅಂದರೆ ಯಾರು SSPಗೆ ಸ್ಕಾಲರ್ಶಿಪ್ ಅರ್ಜಿ ಹಾಕ್ತಿದ್ದೀರಾ ಅವರ ಒಂದು ಆಧಾರ್ ಕಾರ್ಡನ್ನು ಮತ್ತೆ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಅವರ ಆಧಾರ್ ಕಾರ್ಡ್ ನಂಬರನ್ನು ಪೂರ್ತಿಯಾಗಿ ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಅಲ್ಲಿ ಟಿಕ್ ಮಾರ್ಕ್ ಇರುತ್ತೆ, ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆ OTP ಅಂತ ಇರುತ್ತೆ, ಇಲ್ಲಿ ಜನರೇಟ್ OTP ಅಂತ ಇರುತ್ತೆ, ಆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸಕ್ಸಸ್ಫುಲ್ ಏನು ಬರುತ್ತೆ, ಓಕೆ ಮಾಡಿ. ಓಕೆ ಮಾಡಿದ ನಂತರ ನಿಮಗೆ ಒಂದು OTP ಇರುತ್ತೆ, 6 ಸಂಖ್ಯೆ OTP ಇರುತ್ತೆ. SSP 4 ಬರುತ್ತೆ, ಆಧಾರ್ ಕಾರ್ಡ್ 6 ಬರುತ್ತೆ. ನಂತರ ಕೆಳಗಡೆ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಇಲ್ಲಿ ನಿಮ್ಮ ಫೋಟೋ ಶೋ ಆಗುತ್ತೆ. ಇದು ಫೋಟೋ ಶೋ ಆದ ನಂತರ ಇಲ್ಲಿ ನಿಮಗೆ ಕೆಳಗಡೆ ಚೆಕ್ ಬಾಕ್ಸ್ ಇರುತ್ತೆ, ಆ ಚೆಕ್ ಬಾಕ್ಸನ್ನು ಟಿಕ್ ಮಾಡಿ. ನಂತರ ಸೇವ್ ಅಂತ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಮತ್ತೆ ಅಪ್ಲೈ ಫಾರ್ ದ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಬಂದಿರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ನೀವು ನೋಡ್ತಿರ್ಬೋದು ಅಪ್ಲೈ ಫಾರ್ ದ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಬಂದಿರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಫಸ್ಟ್ ಸ್ಟೆಪ್ 1 ಇವನ್ನೇ ಅಲ್ಲಿ ಅಪ್ಲೈ ಅಂತ ಮಾಡ್ಕೊಳ್ಳಿ. ಅಪ್ಲೈ ಅಂತ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತೀವಿ ಇಲ್ಲಿ SSLC ಅಂತಿದೆ, ಇದನ್ನು ಕ್ಲಿಕ್ ಮಾಡಿಕೊಡಿ. CBSE ಆಗಿದ್ರೆ CBSE ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮದು SSLC ಕರ್ನಾಟಕದಲ್ಲಿ ಇರೋದ್ರಿಂದ SSLC ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಇದು ಮೊದಲನೇ ಟ್ಯಾಬಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲೋಡಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು SSLC ರಿಜಿಸ್ಟ್ರೇಷನ್ ನಂಬರು. SSLC ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಆಲ್ ಟಿಕೆಟಲ್ಲಿ ಇರುತ್ತಲ್ಲ 2024 2022 ಸ್ಟಾರ್ಟಿಂಗಿಂದ ಬಂದಿರುತ್ತೆ. ಈ ವರ್ಷದವ್ರದ್ದು 2024 ಸ್ಟಾರ್ಟಿಂಗ್ ಆಗಿರುತ್ತೆ. ಅಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ, ಅದನ್ನು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ. ಇಲ್ಲಿ ನಾನು ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಪಕ್ಕದಲ್ಲಿ ಗೆಟ್ ಡಾಟಾ ಅಂತ ಇದೆಯಲ್ಲ ಬ್ಲೂ ಕಲರ್ಲಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಲೋಡಿಂಗ್ ಅಂತ ಬರುತ್ತೆ. ಲೋಡಿಂಗ್ ಅಂತ ಬಂದ ನಂತರ ಮೇಲ್ಗಡೆ ನಿಮ್ಮ ಮಾಹಿತಿ ಸರಿಯಾಗಿದ್ದರೂ ಓಕೆ ಅಂತ ಮಾಡ್ಕೊಳ್ಳಿ. ಓಕೆ ಅಂತ ಮಾಡ್ತೀನಿ. ಮತ್ತು ಇನ್ನು ಕೆಳಗಡೆ
ನೀವು ನೋಡ್ತಿರ್ಬೋದು ಎಸ್ ಆರ್ ನೋ ಅಂತಿದೆ, ಅಂದರೆ ಎಲ್ಲ ವಿವರ ಸರಿಯಿದೆ ಅಂತ ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗ್ರೀನ್ ಕಲರ್ಲಿ. ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ಪು ಕ್ಯಾಸ್ಟ್ ಇನ್ಕಮ್ ಕೇಳುತ್ತೆ. ಮೇಲ್ಗಡೆ ತೆಗೀರಿ ಡೇಟಾ ಸೇವ್ಡ್ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ನಿಮಗೆ ಕ್ಯಾಸ್ಟ್ ಇನ್ಕಮನ್ನು ಕೇಳುತ್ತೆ. ಈ ಮೇಲ್ಗಡೆ ಸ್ಕ್ರೋಲ್ ಅಪ್ ಮಾಡಿ ಇಲ್ಲಿ ಎಸ್ ಆರ್ ನೋ ಅಂತ ಕೇಳುತ್ತೆ. ಮೇಲ್ಗಡೆ ನೋಡ್ತಿರ್ಬೋದು ನೀವು ಇಲ್ಲಿ ಜಾತಿ ಆದಾಯದ ವಿವರ ಅಂತ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕ್ಯಾಸ್ಟು ಅಲ್ಲಿ ಧರ್ಮವನ್ನು ಕೇಳುತ್ತೆ. ಧರ್ಮನ ಹಿಂದೂ ಅಂತ ಕೊಟ್ಕೊಳ್ತೇನೆ. ನಾವು ಹಿಂದೂ, ನೀವು ಯಾವ್ದು ಆಗಿರ್ತೀರ ಅದು ಕೊಟ್ಕೊಳ್ಬೋದು. ಈಗ ಇಲ್ಲಿ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ನಂಬರ್ನ ಹಾಕಿ ಚೆಕ್ ಅಂತ ಕೊಟ್ಟರೆ ನಿಮಗೆ ಈ ರೀತಿ ಎಲ್ಲ ಡೀಟೇಲ್ಸು ಶೋ ಆಗುತ್ತೆ. ಮತ್ತು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಸರಿಯಾಗಿದೆ. ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ನೀವು OBC ಆಗಿದ್ರೆ ಕ್ಯಾಸ್ಟ್ ಇನ್ಕಮ್ 2 ನಂಬರ್ ಒಂದೇ, ಎರಡಕ್ಕೂ ಅದನ್ನೇ ಕೊಡಿ. ಸೇವ್ ಅಂತ ಕೊಟ್ಟ ಮೇಲೆ ಇಲ್ಲಿ ಹೌದು ಮೇಲ್ಗಡೆ ಎಲ್ಲ ವಿವರ ಸರಿಯಿದೆ ಅಂತ ಬರುತ್ತೆ. ಹೌದು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಹೋಗಿ ಡೇಟಾ ಸೇವ್ಡ್ ಅಂತ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೀವು ಕೆಳಗಡೆ ನೋಡ್ತಿರ್ಬೋದು ಇಲ್ಲಿ ವಿಕಲಚೇತನರ ವಿವರ ಅಂತ ಇರುತ್ತೆ. ನೀವು ಹ್ಯಾಂಡಿಕ್ಯಾಪ್ ಆಗಿದ್ರೆ ಎಸ್ ಅಂತ ಮಾಡಿ, ಇಲ್ಲ ಅಂದರೆ ನೋ ಅಂತ ಮಾಡಿ. ನಾನು ನೋ ಅಂತ ಮಾಡ್ಕೊಳ್ತೀನಿ. ಕೆಳಗಡೆ ಎಸ್ ಅಂತ ಮಾಡಿ. ಅದಾದಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಗೊತ್ತೇನಾದ್ರೆ 2 ಸಲ ಇನ್ನೊಂದು ಸಲ ವೀಡಿಯೋ ನೋಡ್ಕೊಳ್ಳಿ. ಮತ್ತು ಇನ್ನು ಕೆಳಗಡೆ ಬಂದರೆ ವೈಯಕ್ತಿಕ ವಿವರ ಅಂತ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಓಕೆ ಅಂತ ಮಾಡ್ಕೊಳ್ತೀನಿ ಮೊದಲು. ಓಕೆ, ನೆಕ್ಸ್ಟು ಕೆಳಗಡೆ ಸ್ಕ್ರೋಲ್ ಅಪ್ ಮಾಡಿದ್ರೆ ಇಲ್ಲಿ ವೈಯಕ್ತಿಕ ವಿವರಗಳು. ಇಲ್ಲಿ ನಿಮ್ಮ ಇಮೇಲ್ ID, ಡಿಸ್ಟಿಕ್ಕು, ತಾಲೂಕು, ವಿಧಾನಸಭಾ ಕ್ಷೇತ್ರ, ಪಿನ್ ಕೋಡು, ಅಡ್ರೆಸ್ಸು, ನೀವು ಕರ್ನಾಟಕ ನಿವಾಸಿ ಇದೆಲ್ಲ ಕೇಳುತ್ತೆ. ಇಲ್ಲಿ ಇಮೇಲ್ ಬಾಕ್ಸು ಡಿಸೇಬಲ್ ಆಗಿರ್ತದೆ. ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಜಿಲ್ಲೆ, ಇಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ನಾನು, ತಾಲೂಕು. ನಂತರ ಅಸೆಂಬ್ಲಿ ಅಂದರೆ ವಿಧಾನಸಭಾ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಮತ್ತು ಪಿನ್ ಕೋಡನ್ನು ಹಾಕಿ ಅಲ್ಲಿ ಇಮೇಲು ಬ್ಲಾಂಕ್ ಪೇಜ್ ಇದೆ ಮೇಲ್ಗಡೆ, ಅದು ಈಗ ಓಪನ್ ಆಗುತ್ತೆ, ತೋರಿಸ್ತೀನಿ. ಮತ್ತು ಮೇಲ್ಗಡೆ ಇಲ್ಲಿ ಎಸ್ ಅಂತ ಮಾಡಿ. ನೀವು ಕರ್ನಾಟಕದ ರಾಜ್ಯ ನಿವಾಸಿ, ಕರ್ನಾಟಕದವರಾಗಿದ್ದರೆ ಎಸ್ ಅಂತ ಮಾಡಿ, ಹೊರ ರಾಜ್ಯದರೆ ಇಲ್ಲ ಅಂತ ಮಾಡಿ. ಇನ್ನು ಕೆಳಗಡೆ ಎಸ್ ಅಂತ ಮಾಡಬೇಕಾಗುತ್ತೆ. ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಗ್ರೀನ್ ಕಲರ್ ಟ್ಯಾಬನ್ನು ಕ್ಲಿಕ್ ಮಾಡಿ. ಈಗ ನೋಡಿ, ಈಗ ಓಪನ್ ಆಯಿತು. ಟ್ಯಾಪ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಇಮೇಲ್ ID ಅಂತ ಕೇಳುತ್ತೆ. ಅಂದರೆ ನಿಮ್ಮ ಮೊಬೈಲಲ್ಲಿ ಇಮೇಲ್ ID ಗೊತ್ತಿಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ. ಇಲ್ಲಾಂದರೆ ನಿಮ್ಮ ಜಿಮೇಲ್ ಬಾಕ್ಸ್ ಅಂತ ಇರುತ್ತೆ, ಜಿಮೇಲ್ ಬಾಕ್ಸ್ ಅಥವಾ ಇಮೇಲ್ ಬಾಕ್ಸ್ ಅಂತ ಇರುತ್ತೆ. ಅಲ್ಲಿ ravikumar5050@gmail.com ಅಂತ ಇರುತ್ತೆ. ಅದನ್ನು ನೋಡಿ ಗೊತ್ತಿಲ್ಲ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ. ಆ ಇಮೇಲ್ IDನ ಇಲ್ಲಿ ಟೈಪ್ ಮಾಡಿ. ನಾನು ಟೈಪ್ ಮಾಡ್ತೀನಿ. ಇಮೇಲ್ ID ಸ್ವಲ್ಪ ಬ್ಲರ್ ಮಾಡಿದ್ದೀನಿ, ಇವು ಯಾವ ತೋರಿಸೋಂಗಿಲ್ಲ, ಆದ್ದರಿಂದ ಬೈಕೋಬೇಡಿ. ಇಲ್ಲಿ ಬ್ಲರ್ ಮಾಡಿದ್ದೀನಿ. ಗೊತ್ತಾಗಲಿದ್ರೆ ನಂಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದ ಅಪ್ಲೋಡ್ ಮಾಡ್ತೀನಿ. ಇಮೇಲ್ IDನ ಹಾಕಿ ಮತ್ತೆ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಕೊಳ್ಳಿ. ಸುಮಾರು ಜನಕ್ಕೆ ಪಾಸ್ವರ್ಡ್ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಿ, ಅವರು ಕೂಡ ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯ್ನ್ ಆಗ್ಬೋದು. ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟಿದ್ದೀನಿ. ಸ್ವಲ್ಪ ಲೋಡ್ ಆಗುತ್ತೆ, ಸ್ವಲ್ಪ ಕಾಯಿರಿ. SSB ಹಾಕ್ಬೋದು ನೀವೇ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಮೇಲ್ಗಡೆ ನೋಡಿ ಇಲ್ಲಿ ಡಾಟಾ ಸೇವ್ಡ್ ಅಂತ ಇರುತ್ತೆ. ಓಕೆ ಅಂತ ಮಾಡಿ. ಮತ್ತು ಇನ್ನು ಮೇಲ್ಗಡೆ ಹೋಗಿ ಈಗ ನೆಕ್ಸ್ಟ್ ಪ್ರೊಸೀಜರ್ ನಿಮಗೆ ಇಲ್ಲಿ ನಿಮ್ಮ ಯೂನಿವರ್ಸಿಟಿ ಡಾಟಾ ಇರುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ ಮೇಲ್ಗಡೆ ಗ್ರೀನ್ ಕಲರಲ್ಲಿ. ಮೇಲ್ಗಡೆ ಹೋಗಿ ಫುಲ್ಲು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ನಿಮ್ಮ ಕೋರ್ಸ್ನ ವಿವರ, ಅಂದರೆ ನೀವು ಓದ್ತಿರುವ ಇವತ್ತಿನ ಅಂದರೆ ಈ ವರ್ಷದ ಒಂದು ಕೋರ್ಸ್ನ ವಿವರ, ಈಗ ಏನು ಓದ್ತಿದ್ದೀರ ಅಂತ. ಇಲ್ಲಿ ನೀವು ಹೊರ ರಾಜ್ಯದವ್ರು ಅಂತ ಕೇಳುತ್ತೆ, ಇಲ್ಲ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಮತ್ತು ಕೆಳಗಡೆ ಇಲ್ಲಿ ನೀವು CBSEಯಲ್ಲಿ ಕೋರ್ಸ್ ಮಾಡಿದ್ದೀರಂತೆ, ಇಲ್ಲ ಅಂತ ಕೊಡ್ಕೊಳ್ತೀನಿ. ನಾನು ಎರಡಕ್ಕೂ ಇಲ್ಲ ಅಂತ ಕೊಡಿ. ಮತ್ತು ಇದಕ್ಕೆ PUC ಆಗಿದ್ದರೆ ಎಸ್ ಅಂತ ಕೊಡಿ. ನಾ ಆಗ್ತಿರುವಂಥ ಅಭ್ಯರ್ಥಿ PUC, ಅದಕ್ಕೆ ಹೌದು ಅಂತ ಕೊಡ್ತೀನಿ, ಎಸ್ ಅಂತ ಕೊಡ್ತೀನಿ. ನೀವು ಡಿಗ್ರಿ ಆಗಿದ್ರೆ ನೋ ಅಂತ ಕೊಡಿ. ನಾನು PUC ಆಗಿರೋದ್ರಿಂದ ಎಸ್ ಅಂತ ಕೊಡ್ತೀನಿ. ಮತ್ತು ಇಲ್ಲಿ ಎಂಟರ್ ಯುವರ್ ಸ್ಯಾಟ್ಸ್ ID ಅಂತ ಬರುತ್ತೆ. ಅಂದರೆ ಇದು PUC ಅಲ್ವಾ, PUC ಆಗಿರೋದ್ರಿಂದ ಸ್ಯಾಟ್ಸ್ ನಂಬರನ್ನು ಹಾಕ್ಬೇಕಾಗುತ್ತೆ. ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಮೇಲ್ಗಡೆ ಫೋಟೋ ಕೆಳಗಡೆ ಸ್ಯಾಟ್ಸ್ ನಂಬರ್ ಇರುತ್ತೆ, ಹಾಕ್ಬಿಟ್ಟು ಗೆಟ್ ಡಾಟಾ ಅಂತ ಕೊಡಿ. ಅಲ್ಲಿ ಬ್ಲೂ ಕಲರ್ ಟ್ಯಾಬ್ ಇದೆಯಲ್ಲ ಅದರಲ್ಲಿ ಹಾಕಿದ ನಂತರ ನಿಮಗೆ ಅದು ಶೋ ಆಗುತ್ತೆ ನಿಮ್ಮ SSLC ಡೀಟೇಲ್ಸು. ಸ್ಯಾಟ್ಸ್ ನಂಬರ್ ಇಲ್ಲಾಂದರೆ ನಿಮ್ಮ 9th ಮಾರ್ಕ್ಸ್ಗಳು ಇರುತ್ತೆ ನೋಡಿ. ಆನಂತರ ನಿಮಗೆ ಎಲ್ಲ ವಿವರ ಶೋ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಇವರು ಯಾವ ಕಾಲೇಜ್ ಸೇರ್ಕೊಂಡಿದ್ದಾರೆ, JSS ಕಾಲೇಜ್ ಸೇರ್ಕೊಂಡಿದ್ದಾರೆ, ಫಸ್ಟ್ PUC. ಈಗ ನೀವು ಇಲ್ಲಿ ಕೋರ್ಸ್ ಪ್ರಾರಂಭವಾದ ದಿನಾಂಕ ಅಂತ ಕೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಇವಳಿಗೆ ಜುಲೈಯಲ್ಲಿ ಸೆಲೆಕ್ಟ್ ಆಗುತ್ತೆ. ಈ ಒಂದು ಅಭ್ಯರ್ಥಿಗೆ ಜುಲೈ ಅಂತ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೋಗುತ್ತೆ. ಹಿಂದೆ ಕೊಡಿಸ್ತೀನಿ. ಜುಲೈ 1ನೇ ತಾರೀಕು ಸೆಟ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇನ್ನು ಕೆಳಗಡೆ ಮೋಡ್ ಆಫ್ ದ ಅಡ್ಮಿಷನ್ ಅಂತ ಇರುತ್ತೆ. ಕೆಳಗಡೆ ಮೋಡ್ ಆಫ್ ದ ಅಡ್ಮಿಷನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು
ನಾಟ್ ಕನ್ಸಿಡರ್ಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕೌನ್ಸಿಲಿಂಗ್ ಅಂತ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ವಿಡಿಯೋನ ಇನ್ನೂ 2 ಸಲ ನೋಡಿ. ಇಲ್ಲಿ ಓಕೆ ಅಂತ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೀವು ಇನ್ನೊಂದು ಸಲ ಮೇಲೆ ಸ್ಕ್ರೋಲ್ ಅಪ್ ಮಾಡಿ. ಇಲ್ಲಿ ನೋಡಿದ್ರು ಇಂದಿನ ವರ್ಷದ ತೇರ್ಗಡೆಯಾದ ವರ್ಷ, ಅಂದರೆ ನೀವು PUC ಆಗಿದ್ರೆ SSLC ಡೀಟೇಲ್ಸ್ ಕೊಡಬೇಕಾಗುತ್ತೆ, ಅಥವಾ ಸೆಕೆಂಡ್ PUC ಆಗಿದ್ರೆ ಫಸ್ಟ್ PUC ಡೀಟೇಲ್ಸ್ ಕೊಡಬೇಕಾಗುತ್ತೆ. ಇನ್ನು ಕೆಳಗಡೆ ಇಲ್ಲಿ ನೋ ಅಂತ ಮಾಡ್ಕೊಳ್ಳಿ. ಹೊರ ರಾಜ್ಯದ ಅಂತ ಕೇಳುತ್ತೆ, ಮತ್ತೆ ನೋ ಅಂತ ಮಾಡಿ ಕೆಳಗಡೆ ಇಲ್ಲಿ. ಮತ್ತು ಇಲ್ಲಿ ಕೆಳಗಡೆ SSLC ಅಂತ ಕ್ಲಿಕ್ ಮಾಡ್ಕೊಳ್ಳಿ. SSLC ಅಂತ ಕ್ಲಿಕ್ ಮಾಡ್ಕೊಡ್ತೀನಿ, ಯಾಕಂದರೆ ಈ ಫಸ್ಟ್ PUC ಅವರು ಅದೇ SSLC ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಯೂನಿವರ್ಸಿಟಿ ಆಫ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ, ಅಂದರೆ ನೀವು SSLC ಅಲ್ವಾ ಹಿಂದಿನ ವರ್ಷದ್ದು, ಅದರಿಂದ ನೀವು SSLC ಸ್ಯಾಟ್ಸ್ ನಂಬರ್ನ ಹಾಕಬೇಕಾಗುತ್ತೆ. ಫಸ್ಟ್ PUC ಆದರೆ ನೀವು ಸ್ಯಾಟ್ಸ್ ನಂಬರ್, ಸೆಕೆಂಡ್ PUC ಆಗಿದ್ದರೆ ನೀವು ಸ್ಯಾಟ್ಸ್ ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ಫಸ್ಟ್ PUC ಅಭ್ಯರ್ಥಿ ಒಂದು ಅಪ್ಲಿಕೇಶನ್ ಹಾಕೊಂಡೆ, ಈಗ ಫಸ್ಟ್ PUC ಸ್ಕಾಲರ್ಶಿಪ್ ಆಗ್ತಿರೋದು. ಇನ್ನು ಮೇಲ್ಗಡೆ ಸ್ಯಾಟ್ಸ್ ನಂಬರ್ ಹಾಕಿ, ಕೆಳಗಡೆ ಅವ್ರ ನೇಮನ್ನು ಹಾಕಿ, ಅವ್ರ ನೇಮನ್ನು ಹಾಕಿದ ಮೇಲೆ ಕೆಳಗಡೆ ನಂಬರನ್ನು ಹಾಕಿ, ಇಲ್ಲಿ ಆನ್ಯುವಲ್ ಅಂತ ವಾರ್ಷಿಕ ಅಥವಾ ಸೆಮಿಸ್ಟ್ರು, ಡಿಗ್ರಿ ಆಗಿರೋ ಸೆಮಿಸ್ಟ್ರ್ ಅಂತ ಬರುತ್ತೆ. ಇವರು PUC ಅದರಿಂದ ವಾರ್ಷಿಕ ಅಂತ ಕೊಡುತ್ತೇನೆ. ಇಲ್ಲಿ ಪಾಸಾದ ವರ್ಷ ತಿಂಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಏಪ್ರಿಲ್ 4 ಈ ವರ್ಷ ಪಾಸಾಗಿದ್ದೆವರು. ಸಪ್ಲಿಮೆಂಟ್ರಿ ಆದರೆ ಮೇ ಅಂತೇನೋ ಜೂನ್ ಅಂತೇನೋ ಬರುತ್ತೆ. ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಕೆಳಗಡೆ ಪಾಸಾದ ವರ್ಷವನ್ನು ಕೇಳುತ್ತೆ. ಇವರು 2024 ಪಾಸದ್ದು, ಅದರಿಂದ 2024 ಕೊಡ್ತೀನಿ. ನೀವು ಪಾಸಾದ ವರ್ಷ ಯಾವುದು SLC ಮಾರ್ಕ್ಸ್ಗಳಲ್ಲಿ ಪಾಸಾದ ವರ್ಷ ಅಂತ ಇರುತ್ತೆ, ಅಲ್ಲೇ ನೋಡಿ ಆ ಪಾಸಾದ ವರ್ಷವನ್ನು ಹಾಕ್ಬೋದು. SLC ಮಾರ್ಕ್ಸ್ ನೋಡ್ಕೊಂಡೇ ಎಂಟ್ರ್ ಮಾಡಬೇಕು ನೀವು ಇಲ್ಲಿ. ಅಕಸ್ಮಾತ್ ನೀವು ಫಸ್ಟ್ ಇಯರ್ ಡಿಗ್ರಿ ಆಗಿದ್ದರೆ PUC ಡೀಟೇಲ್ಸ್ ಕೊಡಬೇಕಾಗುತ್ತೆ, ಅಥವಾ ಸೆಕೆಂಡ್ ಇಯರ್ ಡಿಗ್ರಿ ಆಗಿದ್ದರೆ ಫಸ್ಟ್ ಇಯರ್ ಡಿಗ್ರಿ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಇನ್ನು ಕೆಳಗಡೆ ಮೊಬೈಲ್ ನಂಬರನ್ನ ಕೇಳುತ್ತೆ. ಮೊಬೈಲ್ ನಂಬರನ್ನು ಒಂದು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಬ್ಲರ್ ಮಾಡಿದ್ದೀನಿ, ಯಾವ ಮಾಹಿತಿ ತೋರಿಸಂಗಿಲ್ಲ, ಅದಕ್ಕೋಸ್ಕರ ಓಕೆ ಅಂತ ಮಾಡಿ. ಮತ್ತು ನಿಮಗೆ ಕೋರ್ಸ್ನ ವಿವರ ಅಂತ ಕೇಳುತ್ತೆ. ಇಲ್ಲಿ ವಾರ್ಷಿಕ ಅಂತ ಸೆಲೆಕ್ಟ್ ಮಾಡ್ತೀನಿ, ಆನ್ಯುವಲು. ಮತ್ತು ಇಲ್ಲಿ CGPA ಅವ್ರ ಮಾರ್ಕ್ಸ್ ಅಂತ ಕೇಳುತ್ತೆ, ಮಾರ್ಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಂದರೆ ಹಿಂದಿನ ವರ್ಷ SLC ಎಷ್ಟು ಮಾರ್ಕ್ಸ್ ಅಂತ ಫಸ್ಟ್ PUC ಅಲ್ಲೂ ಇವರು, ಅದಕ್ಕೋಸ್ಕರ ಹಿಂದಿನ ವರ್ಷದ್ದು SSLC ಆ SSLC ಮಾರ್ಕ್ಸನ್ನು ಹಾಕ್ಕೋಗುತ್ತೆ. ಇಲ್ಲಿ ನೋಡಿದ್ರೆ ಯೂನಿವರ್ಸಿಟಿ ಆಯ್ಕೆ ಮಾಡಿ ಅಂತ ಕೇಳುತ್ತೆ. ಇಲ್ಲಿ ಇದಕ್ಕೆ ಯೂನಿವರ್ಸಿಟಿ ಬರಲ್ಲ, ಅದರಿಂದ SSLC ಬೋರ್ಡ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಲಾಸ್ಟಲ್ಲಿ ಇರುತ್ತೆ ನೋಡಿ, ಲಾಸ್ಟಲ್ಲಿ ಸ್ಕ್ರೋಲ್ ಅಪ್ ಮಾಡಿ, ನಿಮ್ಮ ಯೂನಿವರ್ಸಿಟಿ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಡಿಗ್ರಿ ಆಗಿರಿ ಮೈಸೂರು ಯೂನಿವರ್ಸಿಟಿ ಅಂತ ಇರುತ್ತೆ, ನಿಮ್ಮ ಯಾವ ಯೂನಿವರ್ಸಿಟಿ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ SSLC CBS ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸಿಗುತ್ತೆ, ಸ್ವಲ್ಪ ಹುಡುಕಿ ಅಷ್ಟೇ. ಕೆಳಗಡೆ ಇನ್ನು ಪ್ರೈವೇಸ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ, ಅಂದರೆ ನೀವು ಹಿಂದಿನ ವರ್ಷದ ರಿಜಿಸ್ಟ್ರೇಷನ್ ನಂಬರು, SSLC ಮಾರ್ಕ್ಸ್ ಕಾರ್ಡ್ ನಂಬರ್ನ ಹಾಕಿ ಅದೇ ನಂಬರು, ಅಥವಾ ನಿಮ್ಮದು ಯಾವುದಾದ್ರೆ ಫಸ್ಟ್ ಇಯರ್ ಡಿಗ್ರಿ ಆಗಿದ್ರೆ, ಸೆಕೆಂಡ್ ಇಯರ್ ಡಿಗ್ರಿ ಆಗಿದ್ರೆ ನಿಮ್ಮ ಯೂನಿವರ್ಸಿಟಿ ನಂಬರು UAN ಅಂತ ಬರುತ್ತೆ, ಅದನ್ನು ಹಾಕಿ. ನಂತರ ಕೆಳಗಡೆಯಲ್ಲಿ ಹಾಕಿದ ನಂತರ ಇಲ್ಲಿ ಪಾಸ್ ಅಂತ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಎಸ್ ಅಂತ ಕ್ಲಿಕ್ ಮಾಡಿ. ಪ್ರಮೋಟ್ ಅಂತ ಇರುತ್ತೆ, ಹೌದು ಅಂತ ಎಸ್ ಅಂತ ಮಾಡಿ. ಕೆಳಗಡೆ ಇಲ್ಲಿ ಮಿನಿಮಮ್ ಮಾರ್ಕ್ಸ್ ಅಂತ ಇರುತ್ತೆ, ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನೀವು ಮಿನಿಮಮ್ ಮಾರ್ಕ್ಸು ಒಟ್ಟು ಪಡೆದ ಅಂಕಗಳು ಮೇಲ್ಗಡೆ ಮಿನಿಮಮ್ ಮಾರ್ಕ್ಸ್ ಅಂದರೆ ಟೋಟಲ್ ಮಾರ್ಕ್ಸ್ ಎಷ್ಟಿಗೆ 625, PUC ಆದರೆ 600, SSLC 625, 625 ಎಷ್ಟು ತೆಗೆದಿದ್ದೀರ ನೀವು ಒಟ್ಟು. ಇಲ್ಲಿ ನಮ್ಮ ಒಂದು ಅಭ್ಯರ್ಥಿ ತೆಗೆದ್ರು 400 ಚಿಲ್ಲರೆ ಏನು ತೆಗೆದಿದ್ದಾರೆ, ಅದಕ್ಕೆ ನಾನು ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮೇಲ್ಗಡೆ ಮಾರ್ಕ್ಸಲ್ಲಿ ಒಟ್ಟು ಅಂಕ ಎಷ್ಟಿರುತ್ತೆ ಎಲ್ಲ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕೆಳಗಡೆ ನೀವು ತೆಗೆದಿರೋ ಅಷ್ಟನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಸೇವ್ ಆನ್ ಡೇಟಾ ಸಕ್ಸಸ್ಫುಲ್ ಏನು ಬರುತ್ತೆ, ಮೇಲ್ಗಡೆ ಓಕೆ ಅಂತ ಮಾಡಿ. ಓಕೆ ಅಂತ ಮಾಡಿದ್ಮೇಲೆ ನೀವು ಮತ್ತೆ ಸ್ಕ್ರೋಲ್ ಅಪ್ ಮಾಡಿ, ಮತ್ತು ನೆಕ್ಸ್ಟ್ ಅಂತ ಟ್ಯಾಬ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ವಸತಿ ನಿಲಯ ವಿವರ, ಅಂದರೆ ನೀವು ಮನೆಯಿಂದ ಹೋಗ್ತಿದ್ರೆ ಎಸ್ ಅಂತ ಮಾಡಿ, ಡೇಸ್ ಕಲರ್ ಎಸ್ ಅಂತ ಮಾಡಿ. ಹಾಸ್ಟೆಲ್ ಆಗಿದ್ರೆ ನೋ ಅಂತ ಮಾಡಿ. ಇಲ್ಲಿ ಮನೆಯಿಂದ ಹೋಗ್ತಿದ್ದಾರೆ ಇವರು, ಎಸ್ ಅಂತ ಮಾಡಿದ್ದೀನಿ. ಕೆಳಗಡೆ ಸೇವ್ ಅಂತ ಕೊಡಬೇಕಾಗುತ್ತೆ, ಸೇವ್ ಅಂತ ಕೊಡಿ. ನೀವು ಡೇಸ್ ಕಲರನ್ನು ಎಸ್ ಅಂತೆ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಸ್ಕಾಲರ್ಶಿಪ್ಪು ಪೂರ್ತಿಯಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಇಲ್ಲಿ ಅಪ್ಡೇಟ್ ಅನ್ಸಿಗೆ ಓಕೆ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಬಲಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಮತ್ತೆ ಇನ್ನೊಂದು ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ತೋರಿಸ್ತಿದ್ದೀನಿ, ಗೊತ್ತಾಗ ಇನ್ನೊಂದು ಸಲ ನೋಡಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಒಟ್ಟು ಒಂದು ಸಲ ಕೊಡೋಕ್ಕೆ ಅಪ್ಲೈ ಮಾಡೋಕ್ಕಿಂತ ಒಂದು ಸಲ ನೋಡ್ಕೊಬಿಟ್ಟಿದ್ದು ಪ್ರಿವ್ಯೂ ತೋರಿಸ್ತಿದೆ ನಿಮ್ಮ ಡೀಟೇಲ್ಸ್ ಎಲ್ಲ. ನೋಡಿದ ಮೇಲೆ ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಇರುತ್ತೆ ಸಣ್ಣದಾಗಿ, ಈ ಸಣ್ಣದಾಗಿ ನೀವು ನೋಡ್ತಿರ್ಬೋದು, ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಇದ್ದು ನೋಡ್ಕೊಳ್ಳಿ ಒಂದು ಸಲ. ನೋಡಿದ್ಮೇಲೆ ಕೆಳಗಡೆ ಇಲ್ಲಿ ಸಣ್ಣದು ಚಿಕ್ಕ ಬಾಕ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಸ್ಯಾಟ್ಸ್ ನಂಬರ್ ಹಾಕುವ ಉಸಿರನ್ನು ಹಾಕಿ. ಇಲ್ಲಿ ನೋಡ್ತೀವಿ ಮೇಲ್ಗಡೆ ಇವರು ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಏನು ಬರುತ್ತೆ, ಓಕೆ ಅಂತ ಮಾಡಿ. ಓಕೆ ಅಂತ ಮಾಡಿದ್ಮೇಲೆ ಸಕ್ಸಸ್ಫುಲ್ ಆಗಿದೆ ನಿಮಗೆ ಈ ರೀತಿ ಒಂದು ಮೆಸೇಜ್ ಬರುತ್ತೆ. ನಂತರ ನೀವು ಇಲ್ಲಿ ಪ್ರಿಂಟ್ ಅಕ್ನಾಲೆಜ್ಮೆಂಟ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಸ್ಕಾಲರ್ಶಿಪ್ಪು ಸಂಪೂರ್ಣವಾಗಿ ಈಗ ಅರ್ಜಿ
ಸಕ್ಸಸ್ಫುಲ್ ಆಗಿದೆ. ಇದೇ ನಿಮ್ಮ ಅಕ್ನಾಲಜ್ಮೆಂಟು. ಇದನ್ನು ಅಲ್ಲಿ ಸಣ್ಣದಾಗಿ ಬಟನ್ ಇರುತ್ತೆ ನೋಡ್ತಿರ್ಬೋದು ನೀವು, ಎಲ್ಲ ಫುಲ್ಲು ಕ್ಲಿಯರ್ನ ಆಗಿದೆ. ಈಗ ನೋಡ್ತೀವಿ ಅಲ್ಲಿ ಮೇಲ್ಗಡೆ ಸಣ್ಣದಾಗಿ ಬ್ಲ್ಯಾಕ್ ಕಲರ್ ಒಂದು ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ತೋರಿಸ್ತೀನಿ, ಕ್ಲಿಕ್ ಮಾಡೋಣ PDF ಅಂತ ಇರುತ್ತೆ, ಅದನ್ನು PDF ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅಕ್ನಾಲಜ್ಮೆಂಟು PDF ಆಗಿ ಡೌನ್ಲೋಡ್ ಆಗುತ್ತೆ. ನಿಮ್ಮ ಅಕ್ನಾಲಜ್ಮೆಂಟು ಪೂರ್ತಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಕ್ನಾಲಜ್ಮೆಂಟನ್ನು ಪ್ರಿಂಟನ್ನು ಕಾಲೇಜ್ ಕೊಡಬೇಕಾಗಿಲ್ಲ, ನೀವೇ ಮಾಡಿಕೊಳ್ಬೋದು. ಇದು ಸಕ್ಸಸ್ಫುಲ್ಲಾಗಿ ಪೂರ್ತಿಯಾಗಿದೆ. ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸ್ಪೀಡ್ ಗುರು ಯೂಟ್ಯೂಬ್ ಚಾನಲ್ನ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಲ್ಲಿ ನೋಡ್ತಿರೋ ನೀವು 5 ಸ್ಟೆಪ್ಪು ಗ್ರೀನ್ ಕಲರ್ ಬಂದಿದೆ, ಇದು ಹಸಿರು ಕಲರ್ ಬಂದರೆ ಪೂರ್ತಿ ಆಗಿದೆ ಅಂತ. ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.